ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಸಿ ದಯಾನಂದ ಮುಂಗಳೆ. ಸ್ನೇಹಿತರೆ, ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಅದೇ ರೀತಿ ಬಹಳ ಸಂತೋಷದಿಂದ ಹೇಳ್ತೀನಿ, ಇವತ್ತಿನ ದಿನ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ $4.34 ಟ್ರಿಲಿಯನ್ ಕ್ರಾಸ್ ಮಾಡಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಅಂದ್ರೆ ಅರ್ಥ ಏನು ಅಂದ್ರೆ, ನಮ್ಮ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಂದ್ಬಿಟ್ಟು 361 ಲಕ್ಷ ಕೋಟಿಗಳು. ದಿಸ್ ಇಸ್ ದ ಫಸ್ಟ್ ಟೈಮ್ ಹಿಸ್ಟ್ರಿ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಅದೇ ರೀತಿ ನಮ್ಮ ದೇಶ 4th ಬಿಗ್ಗೆಸ್ಟ್ ಎಕಾನಮಿ ಇನ್ ದಿ ವರ್ಲ್ಡ್ ಅನ್ನೋದು ಕೂಡ ಪ್ರೂವ್ ಆಗಿದೆ ಇದರಿಂದ. ಸ್ನೇಹಿತರೆ, ಅದೇ ರೀತಿ ನಾವು ಇವತ್ತು ನೋಡೋಣ. ನಾವು ಈ ಒಂದು 2023-24 ಕ್ಯಾಲೆಂಡರ್ ಇಯರ್ ಅಂದ್ರೆ ಜನವರಿ 1ರಿಂದ ಡಿಸೆಂಬರ್ 31 ತನಕ, ಅಂದ್ರೆ ನಮ್ಮ ಹತ್ರ ಈಗ ಡಾಟಾ ಇರ್ತಕ್ಕಂಥದ್ದು ಡಿಸೆಂಬರ್ 30. ಎನಿವೇಸ್ ಮಾರ್ಕೆಟ್ ಅಂತೂ ಕ್ಲೋಸ್ ಆಗಿದೆ. ಸೊ ನಾವು ಕ್ಲಿಯರ್ ಆಗಿ ಹೇಳ್ಬೋದು, ಜನವರಿ 1ರಿಂದ ಡಿಸೆಂಬರ್ 31 ತನಕ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ, ನಿಫ್ಟಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತು, ಯಾವ ಸೆಕ್ಟರ್ ಪರ್ಫಾರ್ಮ್ ಮಾಡ್ತು, ಯಾವ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತು, ಪ್ರತಿಯೊಂದನ್ನು ನೋಡೋಣ ಬನ್ನಿ. ಸ್ನೇಹಿತರೆ, ಈಗ ನಾವು ನೋಡ್ತಕ್ಕಂಥದ್ದು ಒಂದು ಕ್ಯಾಂಡಲ್ ಸ್ಟಿಕ್ಸ್ನ ನೋಡ್ತಾ ಇದ್ದೀವಿ. ಸೊ ಇದು ನೋಡಿದಾಗ ನಮ್ಗೆ ಏನು ಗೊತ್ತಾಗ್ತಾ ಇದೆ ಅಂದ್ರೆ, 2016ರಿಂದ 2016 ಇವಾಗ 2023 ಮುಕ್ತಾಯ, ಕರೆಕ್ಟ್. ಸೊ ಇಲ್ಲಿಂದ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ರೆ 8 ಕನ್ಸಿಕ್ಯೂಟಿವ್ ಇಯರ್ಸ್ ನಲ್ಲಿ ದ ಮಾರ್ಕೆಟ್ ಇಸ್ ಬೀನ್ ಇನ್ ದಿ ಅಪ್ವರ್ಡ್ ಟ್ರೆಂಡ್. ಅಂದ್ರೆ ನೋಡ್ತಾ ಇರ್ಬೋದು ನೀವು, ಪ್ರತಿ ವರ್ಷನೂ ಗ್ರೀನ್. ಸೊ ಇಟ್ಸ್ ಒಂದು ಹ್ಯಾಪಿನೆಸ್ ಫೀಲಿಂಗ್ ಅಂತ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ, ಯಾಕೆ ಮಾರ್ಕೆಟ್ ಹಂಗಿದ್ರೆ ಕರೆಕ್ಷನ್ ಆಗೇ ಇಲ್ವಾ? ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ, ಆದ್ಮಿ ಅವ್ರ ಮಾರ್ಕೆಟ್ ದೋನೋ ಊಪರ್ ಹಿ ಜಾನಾ ಹೈ ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಅಂದ್ರೆ ಏನು ಅಂದ್ರೆ, ಮಾರ್ಕೆಟ್ ನಲ್ಲಿ ಡಿಮಾಂಡ್ ಹೆಚ್ಚಿಗೆ ಆಗ್ತಾ ಇದೆ, ಸಪ್ಲೈ ಕಡಿಮೆ ಇದೆ. ಹೇಗದು ಅಂತ ನೀವು ಭಾವಿಸ್ತಾ ಇರ್ಬೋದು. ಸ್ನೇಹಿತರೆ, ನಿಫ್ಟಿ ಅಂತ ಹೇಳಿದ ತಕ್ಷಣ ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ 50 ಅಂತ. ಅಂದ್ರೆ ನಿಫ್ಟಿನಲ್ಲಿ ಇರ್ತಕ್ಕಂಥದ್ದು 50 ಕಂಪನಿಗಳ ಸಮೂಹ. ಇವತ್ತು ನಮ್ಮ ದೇಶದಲ್ಲಿ ಸುಮಾರು 13 ಕೋಟಿ ಡಿಮ್ಯಾಟ್ ಅಕೌಂಟ್ಸ್ಗಳು ಇದಾವೆ ಅಂತ ಭಾವಿಸೋಣ. ಸೊ ಅದೇನಾಗುತ್ತೆ, ಜನಸಂಖ್ಯೆ ಜಾಸ್ತಿ ಆದಂಗೆ ಈ ಒಂದು ಡಿಮ್ಯಾಟ್ ಅಕೌಂಟ್ಸ್ಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತಾ? ಸುಮಾರು ಸರ್ವೆಗಳ ಪ್ರಕಾರ ಡಿಮ್ಯಾಟ್ ಅಕೌಂಟ್ಸ್ಗಳು ಜಾಸ್ತಿ ಆಗ್ತಾ ಇದಾವೆ. ಅಂದ್ರೆ ಈ ಒಂದು ಫೈನಾನ್ಷಿಯಲ್ ಲಿಟ್ರಸಿ ಹೆಚ್ಚಾದ ಹಾಗೆ ಜನಗಳು, ಇನ್ವೆಸ್ಟರ್ಸ್ ಕೂಡ ಜಾಸ್ತಿ ಜನ ಬರ್ತಾ ಇದ್ದಾರೆ. ಯಾಕಂದ್ರೆ ನಾವು ಪ್ರೂಫ್ ಮುಖಾಂತರ ಕೂಡ ನೋಡಿದ್ವಿ, ಲಾಸ್ಟ್ 8 years ಇಂದ ಮಾರ್ಕೆಟ್ ಹ್ಯಾಸ್ ಬೀನ್ ಆನ್ ದಿ ಅಪ್ಸೈಡ್ ಡೈರೆಕ್ಷನ್. ಸೊ ನಂಬರ್ ಆಫ್ ಡಿಮ್ಯಾಟ್ ಅಕೌಂಟ್ ಜಾಸ್ತಿ ಆದ ಹಾಗೆ, ಇನ್ವೆಸ್ಟರ್ ಜಾಸ್ತಿ ಆದ ಹಾಗೆ 50 ಕಂಪ್ನಿಗಳು ಏನಾರ ಜಾಸ್ತಿ ಆಗ್ತಾವ? ಇಲ್ಲ. ಸೊ ಇರ್ತಕ್ಕಂಥದ್ದು 50 ನಿಫ್ಟಿ 50ನಲ್ಲಿ ಇರ್ತಕ್ಕಂಥದ್ದು ಕೇವಲ 50 ಸ್ಟಾಕ್ಸ್ಗಳು. ಆ ಸ್ಟಾಕ್ಸ್ಗಳಿಗೆ ಬೇಡಿಕೆ ಜಾಸ್ತಿ ಆದ ಹಾಗೆ ಮಾರ್ಕೆಟ್ನಲ್ಲಿ ಎಕ್ಸಾಕ್ಟ್ಲಿ ಅಪ್ಸೈಡ್ ನಾವು ನೋಡಲೇಬಹುದು. ಅದೇ ರೀತಿ ನಾವು ನೋಡೋಣ ಹಾಗಿದ್ರೆ, ನಿಫ್ಟಿ ಈ ವರ್ಷ ಎಷ್ಟು ರಿಟರ್ನ್ಸ್ ಕೊಡ್ತು, ಲಾಸ್ಟ್ ಒಂದು 20 years ಇಂದ ಎಷ್ಟು ರಿಟರ್ನ್ಸ್ ಕೊಡ್ತಾ ಬರ್ತಾ ಇದೆ ವರ್ಷದಿಂದ, ಬನ್ನಿ ನೋಡೋಣ. ಸ್ನೇಹಿತರೆ, ಈ ಒಂದು ಚಾರ್ಟ್ ನಲ್ಲಿ ನಾವು ನೋಡ್ತಾ ಇದ್ದೀವಿ. ಏನಂದ್ರೆ, ಇಲ್ಲಿ ಕಂಪ್ಲೀಟ್ ಡಾಟಾ ಸಿಗ್ತಾ ಇದೆ ನಮಗೆ. 24 ವರ್ಷಗಳಲ್ಲಿ ಪ್ರತಿ ತಿಂಗಳಲ್ಲಿ ಯಾವ ರೀತಿಯ ಒಂದು ನಿಫ್ಟಿಯ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ. ಸೊ ನಾವೇನ್ ಮಾಡೋಣ, ಈ 24 ವರ್ಷದನ್ನ ನಾವು ಕಟ್ ಡೌನ್ ಮಾಡ್ಬಿಟ್ಟು ನಾವೇನ್ ಮಾಡೋಣ ಅಂದ್ರೆ, ವಿಲ್ ಜಸ್ಟ್ ಟೇಕ್ ಲಾಸ್ಟ್ ಸುಮಾರು ಒಂದು 10 ವರ್ಷ 11 ವರ್ಷದ ರಿಟರ್ನ್ಸ್ ನಾವು ತಗೊಂಡಾಗ, ಪ್ರತಿ ವರ್ಷನೂ ಕೂಡ ದರ್ ಇಸ್ ಎ ಪಾಸಿಟಿವ್ ಎಂಡಿಂಗ್. ಅಂದ್ರೆ ನಿಫ್ಟಿ ಮೇಲೇನೆ ಹೋಗ್ತಾ ಇದೆ. ಹಾಗಾದ್ರೆ ಕೆಳಗೆ ಬಿದ್ದೇ ಇಲ್ವಾ ಸರ್? ಎಸ್, ಇನ್ ಎ ಬುಲ್ಲಿಶ್ ಮಾರ್ಕೆಟ್ 10 to 15% ಕರೆಕ್ಷನ್ ಇಸ್ ನಾರ್ಮಲ್. ಆದ್ರೆ ಮತ್ತೆ ಇಟ್ ಇಸ್ ಕ್ಲೋಸಿಂಗ್ ಆನ್ ದಿ ಹೈಯರ್ ನೋಟ್ ಓನ್ಲಿ. ಸೊ ನೋಡಿ, ಸೊ ಈ ವರ್ಷ ನಾವು ನೋಡಿದಾಗ ತುಂಬಾ ಸಂತೋಷ ಕೂಡ ಆಗುತ್ತೆ. ದ ಮಾರ್ಕೆಟ್ has given 19.42% ಆಫ್ ರಿಟರ್ನ್ಸ್. ಸೊ ನಾವು ನೋಡಿರ್ಬೋದು, ಈ ಕರೋನಾ ಟೈಮ್ನಲ್ಲಿ ಮಾರ್ಚ್ 2020ರಲ್ಲಿ 23% ಕರೆಕ್ಷನ್ ಆಗಿತ್ತು. ಅದಾದ ನಂತರ ಹೇಗೆ ಬೌನ್ಸ್ ಬ್ಯಾಕ್ ಆಗಿದೆ ಅಂತ ನೋಡ್ಬೋದು. 14.68, 7, 11, 7 ಈ ರೀತಿಯಾಗಿ ಇಯರ್ ಎಂಡ್ ಆದಾಗ ನಮಗೆ 14.9% ಅಪ್ಸೈಡ್ ನಲ್ಲಿ ಮೂವ್ ಆಗಿತ್ತು. ಸ್ನೇಹಿತರೆ, ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, FD ರಿಟರ್ನ್ಸ್ನ ಇದು ಈಸಿಲಿ ಬೀಟ್ ಮಾಡ್ತಾ ಇದೆ ಅಂತ. ಸೊ ಹಾಗಾದ್ರೆ FD ರಿಟರ್ನ್ಸ್ ಎಷ್ಟಿದೆ ಬನ್ನಿ ನೋಡೋಣ. ಸ್ನೇಹಿತರೆ, ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಫಾರ್ ಜನರಲ್ ಪಬ್ಲಿಕ್ ವಾಟ್ ಆರ್ ದ FD ರಿಟರ್ನ್ಸ್. ಸೊ ಅನ್ಕೊಳ್ಳೋಣ, ಇಟ್ ಈಸ್ ಡೆಪಾಸಿಟೆಡ್ ಫಾರ್ ಮೋರ್ ದೆನ್ 211 days. ಸೊ ನಾನು FD ಇಡ್ತಾ ಇದ್ದೀವಿ ಮೋರ್ ದೆನ್
211 days and up to 1 year ತನಕ ನಾವೇನಾದ್ರೂ ಎಫ್ ಡಿ ಇಟ್ರೆ ನಮಗೆ ಸಿಗ್ತಾ ಇರತಕ್ಕಂಥದ್ದು ಕೇವಲ 6%. ಅದೇ ರೀತಿ ಸೀನಿಯರ್ ಸಿಟಿಸನ್ ಹೆಸರಲ್ಲಿ ಏನಾದ್ರೂ ಅನ್ಸುತ್ತೆ. ಸ್ನೇಹಿತರೆ, NSE ನಲ್ಲಿ 2000ಕ್ಕಿಂತ ಹೆಚ್ಚಿಗೆ ಕಂಪ್ನೀಸ್ಗಳಿದ್ದಾವೆ. ಸೊ NSE ಅವರು ಏನ್ ಮಾಡಿದ್ದಾರೆ ಅಂದ್ರೆ ಈ ಕಂಪನಿಗಳನ್ನ ಇಂಡೈಸಸ್ ಅಂತೇಳಿ ಒಂದು ಬೈಫರ್ಕೇಶನ್ ಮಾಡಿದ್ದಾರೆ. ಅದು IT ನಿಫ್ಟಿ ಇರ್ಬೋದು, ಬ್ಯಾಂಕ್ ನಿಫ್ಟಿ ಇರ್ಬೋದು, ನಿಫ್ಟಿ ಇರ್ಬೋದು, ನಿಫ್ಟಿ ಫಾರ್ಮಾ ಇರ್ಬೋದು, ನಿಫ್ಟಿ ರಿಯಾಲಿಟಿ ಇರ್ಬೋದು. ಈ ವರ್ಷದಲ್ಲಿ ಅಂದ್ರೆ January 1, 2023ರಿಂದ ಡಿಸೆಂಬರ್ 30 ಇವಾಗ ಈ ಕರೆಂಟ್ ಡೇಟ್ ತನಕ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದಾಗ ಮೆಜಾರಿಟಿಲಿ ಬುಲ್ಲಿಶ್ ವ್ಯೂ ಕೊಟ್ಟಿರ್ತಕ್ಕಂಥದ್ದು ನಿಫ್ಟಿ ರಿಯಾಲಿಟಿ. ಅದಾದ ನಂತರ ನಿಫ್ಟಿ ಆಟೋ ಹ್ಯಾಸ್ ರನ್ ಮೋರ್ ದೆನ್ 47%. ಅಂದ್ರೆ 100 rupees ಇನ್ವೆಸ್ಟ್ ಮಾಡಿದ್ರೆ ಇಟ್ ವುಡ್ ಹ್ಯಾವ್ ಬಿಕಮ್ 147. ನಾವು ನೋಡಿದ್ವಿ ಆಗ್ಲೇ ಬ್ಯಾಂಕ್ನಲ್ಲಿ ಇಂಟ್ರೆಸ್ಟ್ 6.5% ಈಸ್ ಫಾರ್ ದಿ ಸೀನಿಯರ್ ಸಿಟಿಸನ್ಸ್, ವೇರ್ ಆಸ್ ಇನ್ವೆಸ್ಟಿಂಗ್ ಆನ್ ದಿ ಇಂಡೈಸಸ್ ನೋಡಿದ್ರೆ 47%. ನಾವು ರಿಯಾಲಿಟಿ ನೋಡಿದಾಗ ನಿಫ್ಟಿ ರಿಯಾಲಿಟಿ ಹ್ಯಾಸ್ ಗಿವನ್ 81%, ನಿಫ್ಟಿ ಫಾರ್ಮಾ ಹ್ಯಾಸ್ ಗಿವನ್ 33.61%, ನಿಫ್ಟಿ ಹೆಲ್ತ್ ಕೇರ್ 32.95, ನಿಫ್ಟಿ PSU ಬ್ಯಾಂಕ್ 32.3. ಅದೇ ರೀತಿ 30%ಗಿಂತ ಲೆಸ್ ಅಂತ ನೋಡಿದಾಗ ನಿಫ್ಟಿ FMCG, ನಿಫ್ಟಿ IT, ನಿಫ್ಟಿ ಕನ್ಸ್ಯೂಮರ್ ಡ್ಯೂರಬಲ್ಸ್. ಅದೇ ರೀತಿ ನೋಡಬಹುದು ನಿಫ್ಟಿ ಬ್ಯಾಂಕ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಓನ್ಲಿ 12.34%. ಸ್ನೇಹಿತರೆ, ನಿಮಗೆ ಚೆನ್ನಾಗಿ ಗೊತ್ತು, ಮೋರ್ ದೆನ್ 1/3 ಆಫ್ ದಿ ನಿಫ್ಟಿ ಈಸ್ ಇಂಟು ಫೈನಾನ್ಷಿಯಲ್ ಸರ್ವಿಸಸ್. ಸೊ ಆ ಒಂದು ಫೈನಾನ್ಷಿಯಲ್ ಸರ್ವಿಸಸ್ ಇಂದ ಅಥವಾ ಬ್ಯಾಂಕ್ಸ್ ಇಂದ ಇನ್ನೂ ಅಷ್ಟು ಮಟ್ಟಿಗೆ ಕಾಂಟ್ರಿಬ್ಯೂಷನ್ ಬಂದಿಲ್ಲ. ಅಂದ್ರೆ ಅದರ ಅರ್ಥ ಏನು ಅಂದ್ರೆ ಇನ್ನೂ ಸ್ಕೋಪ್ ಈಸ್ ಟೂ ಮಚ್ ಫಾರ್ ದಿ ನಿಫ್ಟಿ ಟು ಗೋ ಅಪ್ ಅನ್ನೋದು ನನ್ನ ಒಂದು ಅನಿಸಿಕೆ ಅಷ್ಟೇ. ನಾನು ಯಾರಿಗೂ ಯಾವತ್ತು ನಾನು ಟಿಪ್ಸ್ಗಳನ್ನಾಗ್ಲಿ ಅಥವಾ ಸಜೆಷನ್ಸ್ಗಳನ್ನಾಗ್ಲಿ ಯಾವತ್ತೂ ಕೊಟ್ಟಿಲ್ಲ, ಯಾವಾಗಲೂ ಕೊಡಲ್ಲ. ಸೊ ಆದ್ರೆ ಏನಾಗುತ್ತೆ ಅಂದ್ರೆ ನನ್ನ ಒಂದು ಏನು ಕಾಣಿಸ್ತಾ ಇದೆ, ಅನಲೈಸ್ ಏನು ಕಾಣಿಸ್ತಾ ಇದೆ ಅದನ್ನ ಫಾರ್ ದಿ ಎಜುಕೇಶನಲ್ ಪರ್ಪಸ್ ಆಗಿ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ. ದಯವಿಟ್ಟು ಈ ವಿಡಿಯೋಗಳನ್ನ ಎಜುಕೇಶನಲ್ ಪರ್ಪಸ್ ಆಗಿ ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊಂತೀನಿ ಸ್ನೇಹಿತರೆ. ಸೊ ಇದಾದ ನಂತರ ನಾವು ನೋಡೋಣ ಈ ಒಂದು ನಿಫ್ಟಿ 50ನಲ್ಲಿ ಯಾರು ಕಾಂಟ್ರಿಬ್ಯೂಟ್ ಮಾಡಿದ್ರು. ಈ 19% ಮೂವ್ ಆಗಿದೆ, 19%ಗಿಂತ ಹೆಚ್ಚು ಮೂವ್ ಆಗಿದೆ ಅಂದ್ರೆ ಹೂ ಆರ್ ದಿ ಮೇಜರ್ ಪ್ಲೇಯರ್ಸ್ ಇನ್ ನಿಫ್ಟಿ 50 ಅಂತ ನೋಡಿದಾಗ ವಿ ಕ್ಯಾನ್ ಸಿ ಟಾಟಾ ಮೋಟಾರ್ಸ್ ಹ್ಯಾಸ್ ಗಾನ್ ಬೈ 103% ಅಪ್ ಆಗಿದೆ. ಅದೇ ರೀತಿ NTPC 87%, ಬಜಾಜ್ ಆಟೋ 86.9%, L&T 68.7% ಹಾಗೂ ಕೋಲ್ ಇಂಡಿಯಾ 67%. ಅದೇ ರೀತಿ UPL ಹ್ಯಾಸ್ ಗಾನ್ ಡೌನ್ ಬೈ ಆಲ್ಮೋಸ್ಟ್ 17% and Adani Enterprises has gone down by almost 26%. ಸೊ ನಾವು ನಿಫ್ಟಿ 50ನಲ್ಲಿ ಯಾರ್ಯಾರು ಮೂಮೆಂಟಮ್ ಕೊಟ್ಟಿದ್ದಾರೆ ಅಂತ ನೋಡಿದ್ವಿ. ಟಾಟಾ ಮೋಟಾರ್ಸ್, NTPC, ಬಜಾಜ್ ಆಟೋ, L&T ಹಾಗೂ ಕೋಲ್ ಇಂಡಿಯಾ. ಸ್ನೇಹಿತರೆ, ಟಾಟಾ ಮೋಟಾರ್ಸ್ ನಾವು ನೋಡಿದ್ವಿ ಜನವರಿ ತಿಂಗಳಲ್ಲಿ 400 ರೂಪಾಯಿಗಿಂತ ಕಡಿಮೆ ಸಿಗ್ತಾ ಇರ್ತಕ್ಕಂಥದ್ದು ಇವತ್ತು 800 ರೂಪಾಯಿನ ಗಡಿ ಕೂಡ ದಾಟ್ತು. ಸೊ 103% ಇಸ್ ದ ರಿಟರ್ನ್ ಫ್ರಮ್ ದಿ ಟಾಟಾ ಮೋಟಾರ್ಸ್. ಬನ್ನಿ ಆಗಿದ್ರೆ ನೋಡೋಣ ಮಿಡ್ ಕ್ಯಾಪ್ ನಿಫ್ಟಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ, ಅದೇ ರೀತಿ ಸ್ಮಾಲ್ ಕ್ಯಾಪ್ಸ್ ಕೂಡ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡೋಣ ಬನ್ನಿ. ಸ್ನೇಹಿತರೆ, ನಿಫ್ಟಿ ಮಿಡ್ ಕ್ಯಾಪ್ 100 ನಾವು ನೋಡುವಾಗ ಸೊ REC 3.5 ಪಟ್ಟು ಜಾಸ್ತಿ ಆಗಿದೆ, ಪವರ್ ಫೈನಾನ್ಸ್ ಕಾರ್ಪೊರೇಷನ್ 3.4 ಟೈಮ್ಸ್ ಜಾಸ್ತಿ ಆಗಿದೆ, IRFC ಬಂದ್ಬಿಟ್ಟು 3 ಟೈಮ್ಸ್ ಜಾಸ್ತಿ ಆಗಿದೆ. ಅದೇ ರೀತಿ ಮಜ್ಗಾನ್ ಡಾಕ್ ಹಾಗೂ ರೈಲ್ವೆ ವಿಕಾಸ್ ನಿಗಮ್ ಕೂಡ 2.9 ಹಾಗೂ 2.6x ಟೈಮ್ಸ್ ಜಾಸ್ತಿ ಆಗಿದೆ. ಅದೇ ರೀತಿ ಲೂಸರ್ಸ್ ನಾವು ನೋಡಿದಾಗ ಆದಿತ್ಯ ಬಿರ್ಲಾ ಫೈನಾನ್ಸ್ 23% ಕಡಿಮೆ ಆಗಿದೆ, ACC ಬೈ 10%, ಪೇಜ್ ಇಂಡಸ್ಟ್ರೀಸ್ 10%, ಕ್ರಾಂಪ್ಟನ್ ರೇವರ್ಸ್ ಕನ್ಸ್ಯೂಮರ್ ಎಲೆಕ್ಟ್ರಿಕಲ್ಸ್ 8% ಕಮ್ಮಿ ಆಗಿದೆ ಹಾಗೂ ಗುಜರಾತ್ ಗ್ಯಾಸ್ ಕೂಡ 5% ಕಡಿಮೆ ಆಗಿದೆ. ಅಂದ್ರೆ ವರ್ಷದಿಂದ ವರ್ಷದಲ್ಲಿ ನಾವು ನೋಡಿದಾಗ
ಕೆಳಮುಖದಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು ಈ ಒಂದು ಸ್ಟಾಕ್ಗಳು, ಹಾಗೂ ಮೇಲ್ಮುಖದಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು ಮಿಡ್ ಕ್ಯಾಪ್ 100ನಲ್ಲಿ ಇವೆಲ್ಲ ಶೇರ್ಸ್ಗಳು. ಅದೇ ರೀತಿ ಬನ್ನಿ ನಾವು ನೋಡೋಣ ಸ್ಮಾಲ್ ಕ್ಯಾಪ್ಸ್ ಯಾವ ತರ ಪರ್ಫಾರ್ಮ್ ಮಾಡಿದೆ ಅಂತ ಕೂಡ ನೋಡೋಣ ಬನ್ನಿ ಸ್ನೇಹಿತರೆ. ಸ್ಮಾಲ್ ಕ್ಯಾಪ್ 100ನಲ್ಲಿ ಈ ಎಲ್ಲಾ ಸ್ಟಾಕ್ಸ್ಗಳು ಅಪ್ ಸೈಡ್ ಆಗಿದ್ರೆ, ಆ ಕಡೆ ಇರ್ತಕ್ಕಂಥ ಎಲ್ಲಾ ಸ್ಟಾಕ್ಸ್ಗಳು ಡೌನ್ ಸೈಡ್ ಆಗಿದೆ. BSE ಸ್ಟಾಕ್ಸ್ 4 ಬಾರಿ 4 ಟೈಮ್ಸ್ ಇದು ಜಾಸ್ತಿ ಆಗಿದೆ. ಸುಜ್ಲಾನ್ ಕೂಡ ನೀವು ನೋಡ್ತಾ ಇರಬಹುದು, ಅಬ್ನಾರ್ಮಲ್ ಮೊಮೆಂಟಮ್ 3.6 ಟೈಮ್ಸ್ ಇಟ್ ಹ್ಯಾಸ್ ಇನ್ಕ್ರೀಸ್. ಅಪಾರ್ ಇಂಡಸ್ಟ್ರೀಸ್, ಜೆನ್ಸಾರ್ ಟೆಕ್ನಾಲಜೀಸ್, ಅದೇ ರೀತಿ NLC ಇಂಡಿಯಾ ಕೂಡ ದೇ ಆಲ್ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಫಾರ್ ದಿ ಅಪ್ ಸೈಡ್. ಅದೇ ರೀತಿ ಡೌನ್ ಸೈಡ್ಗೆ ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥದ್ದು ಈ ಎಲ್ಲ ಸ್ಟಾಕ್ಸ್ಗಳು. ಇವೆಲ್ಲ ಸ್ಮಾಲ್ ಕ್ಯಾಪ್ ಆಗಿರ್ತವೆ ಸ್ನೇಹಿತರೆ. ಈಸಿ ಟ್ರಿಪ್ ಆಗಿರ್ಬೋದು, ಕ್ಯಾಂಪಸ್ ಆಕ್ಟಿವೇರ್ ಆಗಿರ್ಬೋದು, ಆವಾಸ್ ಫೈನಾನ್ಷಿಯಲ್ಸ್ ಇರ್ಬೋದು, ಶ್ರೀ ರೇಣುಕಾ ಇರ್ಬೋದು, ಅಥವಾ ಸಿಟಿ ಯೂನಿಯನ್ ಇರ್ಬೋದು. ಸೊ ಈ ಎಲ್ಲ ಸ್ಟಾಕ್ಸ್ಗಳು ಸ್ಮಾಲ್ ಕ್ಯಾಪ್ ನಲ್ಲಿ ಇರ್ತಕ್ಕಂಥ NTPC ಈ ರೀತಿ ಸ್ಟಾಕ್ಸ್ಗಳು ನಾವು ಮೂಮೆಂಟಮ್ ಮೇಲೆ ಹೋಗಿದ್ದು ನೋಡಿದ್ದೀವಿ. ಆದ್ರೆ ಈ ನಿಫ್ಟಿ 50ಯ ದಿಗ್ಗಜರು ಯಾರ್ಯಾರು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಆಸ್ ಆನ್ ಟುಡೇ ನಮ್ಮ ಒಂದು ವೇಟೇಜ್ ಯಾರ್ಯಾರ್ದಿದೆ ನಿಫ್ಟಿ 50ನಲ್ಲಿ, ಸಿಂಹಪಾಲು ಯಾರ್ದು ಅಂತ ನೋಡಿದಾಗ HDFC is having the ಸಿಂಹಪಾಲು. 13.52% of the Nifty is contributed only by HDFC. ಅದಾದ ನಂತರ ರಿಲಯನ್ಸ್ ಈಸ್ ಹ್ಯಾವಿಂಗ್ 9.2% and ICICI Bank is having 7.36%. Infosys ಕೂಡ 5.8% and L&T is having 4.39%. ಸೊ ನಾವು ನೋಡಿದಾಗ ಟಾಪ್ 5 ಕಂಪನೀಸ್ ಇಲ್ಲಿ ತನಕ ನೋಡಿದಾಗ L&T ಒಬ್ರು ಬಿಟ್ರೆ ಇನ್ನ ಬೇರೆ 4 ಹೆವಿ ವೇಟೇಜ್ ಇರ್ತಕ್ಕಂಥ ಸ್ಟಾಕ್ಸ್ಗಳು ಅಷ್ಟು ಹೆಚ್ಚಿನ ಒಂದು ಮೊಮೆಂಟಮ್ ಕೊಟ್ಟಿಲ್ಲ, ಅಷ್ಟು ಹೆಚ್ಚಿನ ಕಾಂಟ್ರಿಬ್ಯೂಷನ್ ನ ನಿಫ್ಟಿಗೆ ಮಾಡಿಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಸೊ ಇವರೇನಾದ್ರೂ ಹೆಚ್ಚಿಗೆ ಕಾಂಟ್ರಿಬ್ಯೂಷನ್ ಮಾಡಿದ್ರೆ ಇರ್ತಕ್ಕಂಥ 21,700ಕ್ಕಿಂತ ಇನ್ನೂ ಹೆಚ್ಚಿಗೆ ಹೋಗಿರೋದು ನಮ್ಮ ನಿಫ್ಟಿ. ಕರೆಕ್ಟ್ ಅಲ್ವಾ? ಸೊ ಆ ಒಂದು ಭಾವನೆಯಿಂದ ನಾನು ಹೇಳ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ನೀವು ಇದನ್ನ ಸ್ಕ್ರೀನ್ ಶಾಟ್ ತಗೊಂಡು ಕೂಡ ನೋಡ್ಬೋದು. ಟಾಪ್ ಕಾನ್ಸ್ಟಿಟ್ಯೂಯೆಂಟ್ಸ್ ಬೈ ವೇಟೇಜ್. ಸೊ HDFC ಬ್ಯಾಂಕ್ ಹಾಗೂ ರಿಲಯನ್ಸ್ ಈ ಎರಡು ಸ್ಟಾಕ್ಸ್ಗಳು ಸುಮಾರು ನಿಫ್ಟಿಯ 22%ಗಿಂತ ಜಾಸ್ತಿಯ ಒಂದು ಕಾಂಟ್ರಿಬ್ಯೂಷನ್ ಇವ್ರ ಕಡೆಯಿಂದ ಇದೆ ಅಂತ. ಸೊ ಅವ್ರೇನಾದ್ರೂ ಕಾಂಟ್ರಿಬ್ಯೂಟ್ ಮಾಡಿದ್ರ ಅತಿ ಹೆಚ್ಚಾಗಿ? ನೋ. ಯಾಕಂದ್ರೆ ಇನ್ನೊಂದ್ಸರಿ ಬನ್ನಿ ನೋಡೋಣ ಅದನ್ನು. ಸೊ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಕೇವಲ L&T ಮಾತ್ರ ಅತಿ ಹೆಚ್ಚಿನ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಿದೆ. ಸೊ ಟಾಪ್ 10 ಕಾನ್ಸ್ಟಿಟ್ಯೂಯೆಂಟ್ಸ್ ನಲ್ಲಿ ಟಾಟಾ ಮೋಟಾರ್ಸ್ ಕೂಡ ಇರಲಿಲ್ಲ, NTPC ಕೂಡ ಇರಲಿಲ್ಲ, ಬಜಾಜ್ ಆಟೋ ಕೂಡ ಇರಲಿಲ್ಲ, ಹಾಗೂ ಕೋಲ್ ಇಂಡಿಯಾ ಕೂಡ ಇರಲಿಲ್ಲ. ಸೊ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಅಂದ್ರೆ, ನಿಫ್ಟಿ ಆಲ್ ಟೈಮ್ ಹೈ ಕೂಡ ಹೌದು, 52 ವೀಕ್ಸ್ ಹೈ ಕೂಡ ಹೌದು, ಆದ್ರೆ ಟಾಪ್ 10 ಕಾನ್ಸ್ಟಿಟ್ಯೂಯೆಂಟ್ಸ್ ಇಂದ ಅಷ್ಟು ಕಾಂಟ್ರಿಬ್ಯೂಷನ್ ಬಂದಿಲ್ಲ ಎಕ್ಸೆಪ್ಟ್ L&T. ಸೊ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಏನಾದ್ರೂ ಈ ಒಂದು ಹೆವಿ ವೇಟೇಜ್ ಸ್ಟಾಕ್ಸ್ಗಳಾಗಿರ್ತಕ್ಕಂಥ HDFC ಬ್ಯಾಂಕ್ ಇರ್ಬೋದು, ಇನ್ಫೋಸಿಸ್ ಇರ್ಬೋದು, ರಿಲಯನ್ಸ್ ಇರ್ಬೋದು, TCS ಇರ್ಬೋದು, ಇವ್ರೇನಾದ್ರೂ ಇನ್ನೂ ಕಾಂಟ್ರಿಬ್ಯೂಷನ್ ಮಾಡಿದ್ರೆ ಜಸ್ಟ್ ಇಮ್ಯಾಜಿನ್ ಮಾಡೋಣ ನಿಫ್ಟಿ ಎಲ್ಲಿಗೆ ಹೋಗ್ಬೋದು. ಅದ್ರ ಜೊತೆಗೆ ಫೈನಾನ್ಷಿಯಲ್ ಲಿಟ್ರಸಿ ಜಾಸ್ತಿ ಆದ ಹಾಗೆ ಏನಾಗುತ್ತೆ ಅಂದ್ರೆ ನಮ್ಮ ಒಂದು ಡಿಮಾಂಡ್ ಜಾಸ್ತಿ ಆಗುತ್ತೆ, ಇರ್ತಕ್ಕಂಥ 50 ಸ್ಟಾಕ್ಸ್ಗಳು ಅಷ್ಟೇ ಇರ್ತವೆ. ಸೊ ಅವಾಗ ಏನಾಗುತ್ತೆ, ಆಟೋಮೆಟಿಕಲಿ ಸಪ್ಲೈ ಕಡಿಮೆ, ಡಿಮಾಂಡ್ ಜಾಸ್ತಿ ಆದಾಗ ಒಂದು ಪ್ರೈಸ್ ಮೇಲೆ ಹೋಗತಕ್ಕಂಥ ಇನ್ನೂ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ ಸ್ನೇಹಿತರೆ. ಇದಾಗಿತ್ತು 2023ರ ಸಮಗ್ರ ಮಾಹಿತಿ. ಹೇಗೆ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ, ಸ್ಮಾಲ್ ಕ್ಯಾಪ್ ಎಲ್ಲ ಯಾವ ರೀತಿ ಪರ್ಫಾರ್ಮ್ ಮಾಡ್ತು ಅದನ್ನೆಲ್ಲ ನೋಡಿದ್ವಿ. ಇನ್ನೇನು 2024ಕ್ಕೆ ನಾವೆಲ್ಲ ಕಾಲಿಡ್ತಾ ಇದ್ದೇವೆ. ಎಲ್ಲ ಒಂದು ವೀಕ್ಷಕರಿಗೂ ಎಲ್ಲರಿಗೂ ಒಂದು ಒಳ್ಳೇದಾಗ್ಲಿ, ಒಂದು ಇನ್ವೆಸ್ಟ್ಮೆಂಟ್ ನಲ್ಲಿ ಒಳ್ಳೆ ಯಶಸ್ಸು ಕಾಣಲಿ, ಎಲ್ಲರಿಗೂ ಆರೋಗ್ಯ, ಭಾಗ್ಯ ಹಾಗೂ ಎಲ್ಲರಿಗೂ ಒಂದು ಯಶಸ್ಸು ಎಲ್ಲರಿಗೂ ಸ್ಟಾಕ್ ಮಾರ್ಕೆಟ್ ನಲ್ಲಿ ಸಿಗ್ಲಿ ಅಂತ ನಾನು ಕೇಳ್ಕೊಂತೀನಿ ದೇವರಲ್ಲಿ. ಅದೇ ರೀತಿ ಯಾರಿಗೆ ಇನ್ನು ಸ್ಟಾಕ್ ಮಾರ್ಕೆಟ್ ನಲ್ಲಿ ಕಲಿಬೇಕು, ಹೇಗೆ ಹೂಡಿಕೆ ಮಾಡೋದು, ಹೇಗೆ ಟ್ರೇಡಿಂಗ್ ಮಾಡೋದು ಅನ್ನೋದ್ರ ಬಗ್ಗೆ ಕಲಿಬೇಕು ಅಂತಿದ್ರೆ, ನಮ್ಮ CA ದಯಾನಂದ್ ಮುಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬಂದ್ಬಿಟ್ಟು ಡಾಕ್ಟರ್ ರಾಜ್ಕುಮಾರ್ ರೋಡ್ ಅಲ್ಲಿ ಇದೆ. ಈ ಕೆಳಕಂಡ ಅಡ್ರೆಸ್ ಹಾಗೂ ನಂಬರ್ಗೆ ನೀವು ಡಯಲ್ ಮಾಡಿ ನಿಮ್ಮ ಸೀಟ್ಸ್ನ ರಿಸರ್ವ್ ಮಾಡ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್.